ಹಲೋ ಗೈಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ ವೀರೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಳ್ಳೆ ರೆಸಿಪಿನ ಮಾಡ್ತಾ ಇದ್ದೀನಿ. ಆಲೂ ಪರೋಟನ ಯಾವ ರೀತಿ ಮಾಡೋದಂತ ಸಖತ್ತಾಗಿರುತ್ತೆ. ಒಂದು ಸಾರಿ ಆದರೂ ಟ್ರೈ ಮಾಡಿ. ಸೊ ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬಂದುಬಿಡೋಣ. ಸೊ ಇದಕ್ಕೆ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿರೋ ಆಶೀರ್ವಾದ್ ಗೋಧಿ ಹಿಟ್ಟು ತೊಗೊಂಡಿದ್ದೆ. ನಿಮ್ಮ ಹತ್ರ ಗೋಧಿ ಹಿಟ್ಟು ಯಾವುದೈತೆ ಅದನ್ನು ತೊಗೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾದ್ಕೊಂಡು ನೆನೆಬಿಟ್ಟಿದ್ದೆ. ಆ್ಯಂಡ್ ನೆಕ್ಸ್ಟು ಕುದಿಸಿರೋ ಆಲೂಗಡ್ಡೆನ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತದನಂತರ ಸ್ವಲ್ಪ ಅಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಆ್ಯಂಡ್ ಮಸಾಲೆ ತೊಗೊಂಡಿದ್ದೀನಿ. ಆ್ಯಂಡ್ ಉಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ. ಇವನ್ನೆಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಒಂದಿಷ್ಟು ಆಯಿಲು ಕೂಡ ತೊಗೊಂಡಿದ್ದೀನಿ. ಓಕೆನಾ. ಇದನ್ನು ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಎಲ್ಲನೂ ಒಂದು ಬೌಲಿಗೆ ಹಾಕೋತೀನಿ. ಈಗ ಆಲೂಗಡ್ಡೆನ ಗಂಟಿಲ್ಲದೆ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಗಂಟಿರಬಾರ್ದು. ಗಂಟಿದ್ರೆ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಗಂಟಿಲ್ಲದೆ ಇರೋ ರೀತಿ ನಾನು ಅದನ್ನು ಒತ್ತುತ್ತಾ ಇದ್ದೀನಿ. ನಿಮ್ಮ ಕಡೆ ಈ ಥರ ಒತ್ತೋದಿತ್ತಂದರೆ ಓಕೆ, ಇಲ್ಲಾಂದರೆ ಇನ್ನೊಂದು ಥರ ಬೇಳೆಗೆ ಏನು ತಿರುತ್ತೀರಿ ನೋಡಿ ಅದನ್ನು ತೊಗೊಂಡು ಕೂಡ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಈರುಳ್ಳಿನೂ ಕೂಡ ಹಾಕ್ಕೊಳಕತ್ತೀನಿ. ಈಗ ನಾನು ಏನು ತೋರಿಸಿದ್ನಲ್ಲ ಪ್ರತಿಯೊಂದು ಐಟಮು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಓಕೆನಾ. ನಿಮಗೇನು ತೋರಿಸಿದೆ ನಾನು ಇಂಗ್ರೀಡಿಯೆಂಟ್ಸ್ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ಗಂಟಿಲ್ಲದ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಇದು ಯಾವ ಥರ ಅಂತಂದರೆ ಈಗ ಒಬ್ಬಟ್ಟು ಮಾಡ್ತಿರಲ್ಲ ಡಿಟ್ಟು ಹಾಗೆ. ಸೊ ನೀವು ನೋಡ್ತಿರ್ಬೋದು, ನಾನು ಆಲ್ರೆಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಣ್ಕನ್ನು ನೋಡಿ ತೊಗೋಬೇಕಾಕೈತಿ ಹಿಟ್ಟನ್ನ. ಸ್ವಲ್ಪ ಚಪಾತಿ ಹಿಟ್ಟು ಯಾವ ರೀತಿ ಚಪಾತಿ ಮಾಡ್ತಿರೋ ಸೊ ಅದೇ ರೀತಿನೇ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಸ್ವಲ್ಪ ಹಿಟ್ಟು ಹಾಕಿನೇ ನಾನು ತೀಡ್ತಾ ಇದ್ದೀನಿ. ಸ್ವಲ್ಪ ಹೋಳಿಗೆಯಷ್ಟು ಹೂರ್ಣ ಹೆಂಗೆ ತುಂಬ್ತಿರೋ ಸೊ ಅದೇ ರೀತಿ ಕೂಡ ಇದನ್ನು ತುಂಬಿದರೆ ಸಾಕು. ಈಗ ನೋಡಿ ನಾನು ಒಂದು ಲೆವೆಲಿಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ. ಸೊ ಇದನ್ನು ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡಿಕೊಂಡು ಅದನ್ನು ಪಲ್ಯ ಇರುತ್ತಲ್ಲ ಸೊ ಈ ಥರ ನಾನು ತುಂಬ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು. ಜಾಸ್ತಿ ಕಣಕನ್ನು ಇಡಕ್ಕೆ ಹೋಗಬೇಡಿ, ಯಾಕಂತಂದ್ರೆ ಜಾಸ್ತಿ ಹಿಟ್ಟು ಅನ್ಸುತ್ತೆ. ಸೊ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಹಿಟ್ಟು ತೊಗೊಂಡು ಮಾಡ್ಕೊರಿ. ಸೊ ಸ್ವಲ್ಪ ಹಿಟ್ಟು ಹಾಕಿನೇ ನೀವು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಓಕೆನಾ. ಸೊ ಈ ರೀತಿ ಸ್ವಲ್ಪನೇ ಲಟ್ಟಿಸ್ಕೊಳ್ಳಿ. ಜಾಸ್ತಿ ತೀಡಬೇಡಿ, ಯಾಕಂತಂದರೆ ಹರಿದೋಗ್ಬಿಡ್ತಾವೆ. ಸೊ ನಿಧಾನದಿಂದ ಸ್ವಲ್ಪನೇ, ಯಾಕಂತಂದ್ರೆ ಇದು ಅಲ್ಲಲ್ಲೇ ಈರುಳ್ಳಿ ಆಗಿರ್ಬೋದು ಅಥವಾ ಚಿಲ್ಲಿ ಗ್ರೀನ್ ಚಿಲ್ಲಿ ಆಗಿರ್ಬೋದು ಸ್ವಲ್ಪ ಹೊರಗಡೆ ಬರ್ತಿರ್ತಾವೆ. ಸೊ ಹಾಗಾಗಿ ನಿಧಾನಕ್ಕೇ ನಾವು ತಿಳ್ಕೊಬೇಕಾಗೈತಿ. ನೋಡಿ ನಾನು ಆಲ್ರೆಡಿ ಇದನ್ನು ಕಾಯಾಗಿಟ್ಟಿದ್ದೆ. ಸೊ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಎಲ್ಲ ಸುತ್ತಮುತ್ತ ಸವರಿ ನಾನು ಹಾಕಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, ಯಾಕಂತಂದ್ರೆ ಹಿಟ್ಟು ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ, ಹಿಟ್ಟು ಆಗ್ತಾವೆ. ಸೊ ಹಾಗಾಗಿ ನಾನು ಸ್ವಲ್ಪ ಆಯಿಲ್ ಜಾಸ್ತಿನೇ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಬೆಳಿಗ್ಗೆ ಇದಂತೂ ಸಖತ್ತಾಗಿರುತ್ತೆ ಟಿಫನ್ನು. ಅದರಲ್ಲಿ ಬೇರೆ ಜಲ್ದಿ ಟೈಮ್ ಕೂಡ ಸೇವ್ ಆಗುತ್ತೆ. ಬೇಗನೂ ಕೂಡ ಮಾಡ್ಬೋದು. ಸೊ ನಾನು ಹಿಂದ್ಗಡೆ ಆಗಿರ್ಬೋದು ಮುಂದ್ಗಡೆ ಆಗಿರ್ಬೋದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡೇ ಯೂಸ್ ಮಾಡ್ಕೊಳಕತ್ತೀನಿ. ನೋಡಿ ಪ್ರತಿಯೊಂದು ಕೂಡ ಇದೇ ರೀತಿ ಮಾಡ್ಕೋಬೇಕಾಕೈತಿ. ಸೊ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಏನಪ್ಪ ಅಂತಂದ್ರೆ ಮೊಸರು ಆ್ಯಂಡ್ ಚಟ್ನಿನ ಆಗಿರ್ಬೋದು, ಯಾವ ಚಟ್ನಿನಾದರೂ ಮಾಡ್ಕೋಬೋದು. ಬೆಸ್ಟ್ ಕಾಂಬಿನೇಷನ್. ಸೊ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋಬೋದು, ಇಲ್ಲ ಅಂದರೆ ಬಿಡ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಈ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆಯಿತು ಅನ್ಕೊತೀನಿ. ನೋಡ್ತಿರ್ಬೋದು ಸಖತ್ತಾಗಿ ಬಂದವು. ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.